ನಾವು ಕುಮಾರಸ್ವಾಮಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಇಲ್ಲಿವರೆಗೂ ಏನು ಮಾಡಿದ್ರಿ ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ. ಈಗ ಅದೇ ರೈತರು ಹೇಳಿದ್ರು, ನಾವು ನಿಮ್ಮ ಕಾಲಕ್ಕೆ ಬೀಳ್ತೀವಪ್ಪ, ತೆಗಿ ರೆಡ್ ಝೋನ್ ಸರಿಗೆ ಎಲ್ಲೇ ಝೋನ್ ಮಾಡು, ನಾನು ವ್ಯಾಪಾರ ಮಾಡ್ತೀನೋ, ವ್ಯವಹಾರ ಮಾಡ್ತೀನೋ, ಫ್ಯಾಕ್ಟ್ರಿ ಕಟ್ತೀನೋ, ಮನೆ ಕಟ್ತೀನೋ, ರಿಯಲ್ ಎಸ್ಟೇಟ್ ಮಾಡ್ತೀನೋ, ಮಾವು ಬೆಳಿತೀನೋ, ತೆಂಗು ಬೆಳಿತೀನೋ, ನನಗೆ ಮಾಡಿಕೊಟ್ಬಿಡು, ಇಲ್ಲ ನಾನೇ ಮಾಡ್ತೀನಿ ಇರು, ನನ್ನ ಯೋಜನೆ ಮುಂದುವರಿಸ್ತೀನಿ ಅಂತ ಹೇಳಿದಂತು ಕುಮಾರಸ್ವಾಮಿ ಅವರು. ಇವತ್ತು ಯೋಜನೆ ಮುಂದುವರಿತಾ ಇರ್ಬೇಕಾದ್ರೆ ಏನಿದೆ ಪ್ರಾಬ್ಲಮ್ ಅವ್ರಿಗೆ? ಯಾಕೆ ರಾಜಕಾರಣ ಮಾಡ್ತಾ ಇದ್ದಾರೆ? ಕೇವಲ ನಿಖಿಲ್ ನಿರಾಶ್ರಿತನಾಗಿದ್ದಾನೆ ರಾಜಕೀಯವಾಗಿ, ಅವ್ನಿಗೆ ಆಶ್ರಯ ಕೊಡಬೇಕು ರಾಮನಗರದಲ್ಲಿ ಅಷ್ಟೇ. ಯಡಿಯೂರಪ್ಪ ಯಾಕೆ ಬಂದವ್ರೆ? ವಿಜಯೇಂದ್ರ ನಿರಾಶ್ರಿತ ಆಗಿದ್ದಾರೆ, ವಿಜಯೇಂದ್ರನ ರಾಜ್ಯಾಧ್ಯಕ್ಷತೆ ಕಿತ್ತಾಕ್ತಾರೆ ಈಗ, ಅದಕ್ಕಾಗಿ ಅವರು ಉಳಿಸ್ಬೇಕು, ಅದಕ್ಕೋಸ್ಕರ ಬಂದವ್ರೆ. ತಾವು ಹೇಳ್ತಾ ಇರೋದು ಎಲ್ಲೋ ಝೋನ್ ಅನ್ನು ತೆಗೆದು ಬಿಟ್ಟಿದ್ರೆ ರೈತರು ಕೃಷಿ ಮಾಡ್ಕೋತಿದ್ರು, ಫ್ಯಾಕ್ಟ್ರಿ ಮಾಡ್ಕೊಂಡು ಏನೋ ಮಾಡ್ಕೋತಾ ಇದ್ರು, ಮಾರೋರು ಮಾರ್ಕೋತಾ ಇದ್ರು. ನೀವು ಮಾಡಿಬಿಡಿ, ಈಗ ನಾವು ಮಾಡೋದಿಲ್ಲ. ನಾವು ಮಾಡೋದು ಈ ಪ್ರಾಜೆಕ್ಟ್ ಏನಿದೆ ಹೌದು, ಮುಂದಕ್ಕೆ ಬಂದಿದ್ದೀವಿ ನಾವು. ಪ್ರಾಜೆಕ್ಟು ಇಡೀ ಬಿಡದಿ ವಿಶ್ವವಿಖ್ಯಾತಿ ಆಗಬೇಕು. ಹೆಂಗೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮತ್ತೆ AI ಸಿಟಿ ಆಗುವಂಥದ್ದು ಇನ್ನೆಲ್ಲೂ ಸಾಧ್ಯ ಇಲ್ಲ. ಅದನ್ನ ನಾವು ಆಲ್ರೆಡಿ ಕಲ್ಪನೆ ಮಾಡಿದ್ದೀವಿ. ಯಾಕೆ ಇನ್ನೆಲ್ಲೂ ಯಾಕೆ ಸಾಧ್ಯ ಇಲ್ಲ? ಅಂದ್ರೆ ಇದಿರಲಿ, ಚೆನ್ನಾಗಿರ್ಲಿ ಅಂತ. ಬೇರೆ ಕಡೆ ನಾವೇ ಮಾಡಿದ್ರೆ ನಾವೇ ಮಾಡ್ಬೇಕು ಅದನ್ನ. ಮೊನ್ನೆ DK ಶಿವಕುಮಾರ್ ಸರ್ಕಾರನೇ ಮಾಡಬೇಕು. ಈಗ ನೀವು ಬೆಳಗಾವಿಲಿ ಮಾಡ್ತೀವಾ, ಅದನ್ನ DK ಶಿವಕುಮಾರ್ ಸರ್ಕಾರನೇ ಮಾಡುತ್ತೆ. ಇಡೀ ದೇಶಕ್ಕೆ ಮಾದರಿ ಆಗುತ್ತೆ, ಇಡೀ ಪ್ರಪಂಚಗಳ ತಿರುಗಿ ನೋಡುತ್ತೆ. ಅಂತಹ AI ಸಿಟಿ ಆಗೋದನ್ನ ನೀವು ಯಾಕೆ ತಡೀತಾ ಇದ್ದೀರಿ? ಎಲ್ಲೋ ನಮ್ಮ ಚಿಕ್ಕಪ್ಪಂದು, ಎಲ್ಲೋ ನಮ್ಮ ದೊಡ್ಡಪ್ಪನ ಜಮೀನು ಇರುತ್ತೆ ಅನ್ಕೊಳ್ಳಿ. ಸೆಂಟ್ರಲ್ಲಿ AI ಸಿಟಿಗೆ ಏನು ಬೇಕೋ ಅದನ್ನು ಅವ್ರು ಕೊಟ್ಕೊತಾರೆ. ಅವ್ರು GMC ಸರ್ವೆ ಕೊಟ್ಕೊಳ್ಳಿ ಎಲ್ಲ ಮಾಡ್ಕೊಳ್ಳಿ ಸರ್. ಈಗ ಚಿಕ್ಕಪ್ಪ ದೊಡ್ಡಪ್ಪ ಕೊಟ್ಟ ಅಂದ್ಬಿಟ್ಟು ಇನ್ನು ನಮ್ಮಪ್ಪ ಯಾಕೆ ಕೊಡಬೇಕು ಸರ್? ಕೊಟ್ಬಿಟ್ಟು ಸೆಂಟ್ರಲ್ ನಾನು ತಗಲಾಕೊಂಡ್ರೆ ನೆಕ್ಸ್ಟ್ ಅಲ್ಲಿ ಗಾಡಿ ಓಡೋಕ್ಕಾಗುತ್ತಾ? ಗಾಡಿ ಓಡಿಸೋಕ್ಕಾಗುತ್ತಾ? ಒಂದು ಹುಲ್ಲೂರೇ ಹೊಡ್ಕೋಕ್ಕಾಗುತ್ತಾ? ಖಂಡಿತ ಇದು ಸಾಧ್ಯನೇ ಆಗಲ್ಲ ಸರ್. ಇದು ಹಂಗಂದ್ರೆ ನೀವು ಅಂದ್ರೆ ಉಳಿದವ್ರ ಜಮೀನು ಕೊಡೋದು ಬೇಡ ಅಂತೀರಿ ನೀವು? ಹೆಂಗದು ಕೊಡಬೇಡಿ ಅಂತ ಹೇಳ್ತಿಲ್ಲ ಸರ್. ನಾನು ಖಂಡಿತ ಸರ್, ಒಂದು ನಿಮಿಷ ಅಜಿತ್ ಸರ್, ಕೊಡೋದು ಬೇಡ ಅಂತೀರಿ? ಕೊಡಬೇಡಿ ಅಂತ ನಾನು ಖಂಡಿತ ಹೇಳ್ತಿಲ್ಲ ಸರ್. ನಮ್ಗೆ ಏನು ಅಂತಂದ್ರೆ ನಿಮ್ಮ ಜಮೀನು ನಾವು ಮುಟ್ಟೋದಿಲ್ಲ ಅಂತ ಅಂದ್ಬಿಟ್ಟು ಜಿಲ್ಲಾಧಿಕಾರಿಗಳ ಮೂಲಕ, ಆಮೇಲೆ ಮುಖ್ಯಮಂತ್ರಿ DK ಶಿವಕುಮಾರ್ ಮೂಲಕ, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಸರ್ ಮೇನು, ಅವ್ರ ಮೂಲಕ ನಮಗೆ ಒಂದು ನಿಮ್ಮರಹ ಬರಲಿ. DK ಶಿವಕುಮಾರ್ ಅವರು 10 ಸಲ ಹೇಳಿದ್ದಾರೆ, ವರ್ಲ್ಡ್ ಪವರ್ ಇಸ್ ಬಿಗ್ಗರ್ ದೆನ್ ವರ್ಲ್ಡ್ ಪವರ್. ನಮ್ಮ ಜಗತ್ತಿನ ಶಕ್ತಿಗಿಂತಲೂ ಮಾತಿನ ಶಕ್ತಿ ದೊಡ್ಡದು ಅಂತ ವಿಧಾನಸೌಧದಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದಾರೆ. ಯಾರು ಜಮೀನು ಕೊಡೋದಕ್ಕೆ ಇಷ್ಟ ಇಲ್ವೋ ರೈತರು ಅವ್ರ ಜಮೀನು ಮುಟ್ಟೋದಿಲ್ಲ. ಯಾರಿಗೆ ಜಮೀನು ಕೊಡೋದಕ್ಕೆ ಇಷ್ಟ ಇಲ್ಲ ಅವರ ಜಮೀನಿನಲ್ಲಿ ಯೋಜನೆ ಮಾಡ್ತೀವಿ ಅಂದಿದ್ದಾರೆ. ನೀವು ಅದಾದಮೇಲೆ ಏನು ಮುಖ್ಯಮಂತ್ರಿಗಳ ಮಾತು ದೊಡ್ಡದಾ, DC ಬರೆದು ಕೊಡೋ ಸೈನ್ ದೊಡ್ಡದಾ? DK ಶಿವಕುಮಾರ್ ಅವ್ರ ಮಾತಿನ ಮೇಲೆ ನಂಬಿಕೆ ಯಾಕೆ ಬರ್ತಿಲ್ಲ ಅಂತ ಖಂಡಿತ ಇಲ್ಲ ಸರ್. ಈ ಬಿಡದಿ ಟೌನ್ಶಿಪ್ ಪರ ವಿರುದ್ಧ ವಾದಗಳನ್ನು ಕೇಳಿ ಅನ್ನಿಸ್ತಾ ಇರೋದೇನೆಂದ್ರೆ, ಇಟ್ ಈಸ್ ಅ ಪ್ಯೂರ್ PR ಫೇಲ್ಯೂರ್. ಹೌದು. ಅಂದರೆ ಈ ಕೊಡುವುದಕ್ಕೆ ಒಪ್ಪದ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹಲವು ಮಾರ್ಗಗಳಿದ್ದರೂ ಕೂಡ ಸರ್ಕಾರ ಅದರಲ್ಲಿ ವಿಫಲವಾಯಿತು. ಸ್ವಲ್ಪ ಸೆನ್ಸಿಬಲ್ ಆಗಿರುವಂಥ ಒಬ್ಬ ರಾಜಕಾರಣಿ, ಒಬ್ಬ ಅಧಿಕಾರಿ, ಅವ್ರಿಗೊಂದು ಒಳ್ಳೆ ಕೆಲಸಗಾರರದೊಂದು ತಂಡ ಕೊಟ್ಟು ಬಿಟ್ಟಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ ಅಂತ. ದ್ಯಾಟ್ಸ್ ವಾಟ್ ಐ ಆಮ್ ಫೀಲಿಂಗ್. ನಿಮ್ಮ ಅನಿಸಿಕೆ ಇದೆ? ಒಂದು ನಿಮಿಷ ಮಂಜು, ಒಂದು ನಿಮಿಷ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, JMC ಯಾರಿಗೆ ಮಾಡೋಕ್ಕಾಗ್ತದೆ? ಯಾರು ಅನುಮತಿ ಕೊಟ್ಟಿದ್ದಾರಲ್ಲ ಆ ರೈತರಿಗೆ ಮಾತ್ರ JMC ಮಾಡಕ್ಕೆ ಹೋಗೋದು. JMC ಯಾರು ಹೋಗಲ್ಲ, ಇಲ್ಲಿಗೆ ಹೋಗಲ್ಲ, ನಾವು ಅವ್ರ ಅನುಮತಿ ಕೊಟ್ಟಿಲ್ಲ, ಹೋಗಲ್ಲ. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟಿನ ಸರ್ವೆ, ಸೋಷಿಯಲ್ ಇಂಪ್ಯಾಕ್ಟ್ನ ಸರ್ವೆ ಯಾಕೆ ಮಾಡಲಿಲ್ಲ? ಒಂದು ನಿಮಿಷ ನೋಡಿ, ಪ್ರಕ್ರಿಯೆಗಳ ಮುಖಾಂತರನೇ, ಅಜಿತ್ ಅವರೇ, ಪ್ರಕ್ರಿಯೆಗಳ ಮುಖಾಂತರನೇ ಎಲ್ಲಾ ರೈತರ ಏನೋ ಅವ್ರದ್ದು ಒಪಿನಿಯನ್ ಏನಿದೆ, ಫಾರಂ ಏನಿದೆ, ಅದು ಫಿಲ್ ಮಾಡಿಸ್ಕೊಂಡೆ ಕೆಲಸ ಮಾಡೋದು. ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಕೇಳಿಸ್ಕೊಳ್ಳಿ, 3,000 ರೈತರಲ್ಲ, ಕೇವಲ 700 ರೈತರು ಮಾತ್ರ. ಕೇವಲ ಸುಮ್ಮನೆ ಕುಮಾರಸ್ವಾಮಿ ಈಗ ಕುಮಾರಸ್ವಾಮಿ 700 ರೈತರು ಮಾತ್ರ ನಾವು ಕೊಡೋದಿಲ್ಲ ಅಂತ ಬರ್ಕೊಟ್ಟಿರೋದು, ಕೈನಲ್ಲಿ ಬರಹದಲ್ಲಿ ಬರ್ಕೊಟ್ಟಿರೋದು. ಅದು ಮಾಹಿತಿ ಹೋಗಿ ತಗೊಳ್ರಿ ಕುಮಾರಸ್ವಾಮಿ ಕಚೇರಿಗೆ. ನೀವು ಕೇಳ್ತೀರಿ ಅಥವಾ ಈ ಕಡೆಯವರು ಯಾರು ಕೇಳ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೆ, ನೀವು ಕೇಳಲಿಲ್ಲ. ಅದರಿಂದ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. JDS ವಕ್ತಾರರಾಗಿ ಹಿಂದೆ ಇದೇ ಚರ್ಚೆಯಲ್ಲಿ ಭಾಗವಹಿಸಿದ್ದವ್ರದ್ದೊಂದು ಗಂಭೀರ ಆರೋಪ ಇದೆ. 2,300 ಎಕರೆ ಬೇರೆ ಬೇರೆ ರೀತಿಯ ಖರಾಬು ಜಮೀನುಗಳು ಅಲ್ಲಿದ್ದವು. ಅವುಗಳನ್ನು ತಮಗೆ ಬೇಕಾದವರ ಹೆಸರಿಗೆ ಅಲಾಟ್ ಮಾಡಿಸಿಕೊಟ್ಟು ಈಗ 2-2.5-3 ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಕೊಡಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಈಗ ಒಂದೇನು ಗೊತ್ತಾ, 830 ಎಕರೆ ಇವತ್ತು ಕೂಡ ಸರ್ಕಾರದ ಜಮೀನಿದೆ. ಈ ಏನು ಅಕ್ವಿಷನ್ ಆಗಿದೆ, ಅಧಿಸೂಚನೆ ಆಗಿದೆ ಅದರೊಳಗೆ. ತಲತಲಾಂತರದಿಂದ ಯಾರ್ಯಾರು ಉಳುಮೆ ಮಾಡ್ಕೊಂಡಿರ್ತಾರೆ, ಅದು ಖರಾಬ್ ಜಮೀನನ್ನು ಕೂಡ ಉಳುಮೆ ಮಾಡ್ಕೊಂಡಿರ್ತಾರೆ, ಅದು ಅವ್ರ ಹತ್ರನೇ ಇರುತ್ತೆ. ಆದರೆ ಸರ್ಕಾರದ ಜಮೀನು ಅಂತ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸರ್ಕಾರಿ ಜಮೀನುಗಳನ್ನು ಖಾಸಗಿಯವರಿಗೆ ಹಂಚಿರೋ ಪ್ರಮೇಯನೇ ಇಲ್ಲ. ರೈತರಲ್ಲದವರು
ಯಾರಾದರೂ ಒಬ್ಬರನ್ನ ತೋರಿಸ್ಬಿಡ್ಲಿ, ಅಥವಾ ಆ ಊರಿನ ರೈತರದು ಹೊಸೂರಿನವ್ರು ಆಗ್ಬೋದು ಅಥವಾ ಬೇರೆ ಆಗ್ಬೋದು, ಬೈರಮಂಗಲದವ್ರು ಆಗ್ಬೋದು, ಆ ಊರ್ನಲ್ದವರು ಯಾರಾದ್ರೂ ಆಚೆಯಿಂದ ಬಂದು ಅವ್ರ ಊರಲ್ಲಿ ಒಂದು ಜಮೀನು, ಸರ್ಕಾರಿ ಜಮೀನನ್ನು ಬಸ್ಕೊಳ್ಳೋಕೆ ಸಾಧ್ಯ ಯಾರಿಗೋ ಕೊಟ್ಟಿದ್ದೀರಿ ಅಂತ ಕೇಳಿ, ಬಸ್ಕೊಳ್ಳೋಕೆ ಸಾಧ್ಯನಾ? ಎಲ್ಲರೂ ಹೊರಗಿನವ್ರು ಯಾರಿಗೋ ಕೊಟ್ಟಿದ್ದೀರಿ ಅಂತ ನೋಡಿ. ಆಮೇಲೆ ಶಾಸಕರುಗಳು ತಮಗೆ ಬೇಕಾದವ್ರಿಗೆ ಆ ಜಮೀನು ಅಲಾಟ್ ಮಾಡಿಸಿದ್ದಾರೆ. ಕೇಳಿಸ್ಕೊಳ್ಳಿ, ಇವಾಗ ಹಂಗ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಇಲ್ಲಿ ಇಬ್ರು ರೈತರಿದ್ದಾರೆ, ಈಗ ಅಲ್ಲೂ ರೈತರಿದ್ದಾರೆ, ಪರ ವಿರೋಧರು ಇಬ್ರು ರೈತರಿದ್ದಾರೆ. ನೀವು ಅವರ ಊರಲ್ಲೇ ಕೇಳ್ಬಿಡಿ ಬೇಕಿದ್ರೆ. ಯಾರಿಗಾದ್ರೂ ಅಕ್ರಮವಾಗಿ ಸುಮ್ಮನೆ ಏನ್ ಗೊತ್ತಾ, ಸುಳ್ಳು ಹೇಳಕ್ಕೆ ಬಿಜೆಪಿ ಜೆಡಿಎಸ್ ಈ ತರ ಸುಳ್ಳುಗಳು ಬರ್ತಾರೆ. ಅಲ್ಲಿ 2700 ಎಕರೆ ಜಮೀನು ಇತ್ತು ಗೋಮಾಳ, ಹೌದಾ? ಈಗ ಉಳ್ಕೊಂಡಿರೋದು ಎಷ್ಟು? 800 ಎಕರೆ ಉಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನೋಡಿ, 800 ಚಿಲ್ಲರೆ ಉಳ್ಕೊಂಡಿದೆ. 2100 ಎಕರೆ ಜಮೀನು 2700 ಸರ್. ಈಗ ಅಲ್ರಿ 2100 ಎಕರೆ ಜಮೀನು ಎಲ್ಲಿ ಹೋಯ್ತು, ಯಾರು ಹೋಯ್ತು ಅಂತ 2100 ಎಕರೆ ಅಜಿತ್ ಅವರೇ, ಏನಾಗಿದೆ ಗೊತ್ತಾ, ಯಾವುದೇ ಒಂದೇ ಒಂದು ಎಕರೆಯನ್ನು, ಒಂದೇ ಒಂದು ಗುಂಟೆಯನ್ನು ಆ ಊರಿನಲ್ಲದವ್ರಿಗೆ ಬೇರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಊರವ್ರಿಗೆ ಕೊಟ್ಟಿದ್ದೀರಿ. ನೀವು ಊರಲ್ಲಿ ಯಾರಿಗೆ ಕೊಟ್ಟಿದ್ದೀರಿ? ಕೇಳಿ ಕೇಳಿ, ಊರಲ್ಲಿ ಯಾರಿಗೆ? ಯಾರ್ಯಾರು ಸಾಗುವಳಿ ಮಾಡ್ತಾರೆ ಅವ್ರದೇ ಇರ್ತದೆ. ಒಳ್ಳೆನ ಹೇಳಕ್ ಹೋಗ್ಬಾರ ತರಲ್ಲ, ಅದೇನಲ್ಲ PTCL ಜಮೀನ ಹೊಡ್ಕೊಂಡಂಗಲ್ಲ ರೀ. PTCL ಜಮೀನ್ ಪಾಪ ದಲಿತರ ಜಮೀನ ಕುಮಾರಸ್ವಾಮಿ ಅಲ್ಲ, ದಲಿತರ ಜಮೀನ ಕುಮಾರಸ್ವಾಮಿ ಅಲ್ಲ. ಇದರೊಂದಿಗೆ ಈ ವಾರದ ನ್ಯೂಸ್ ಆರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.